ಸೋಮಶೇಖರ್ ಎಸ್ಟಿ. ಸನ್ಮಾನ್ಯ ಅಧ್ಯಕ್ಷರೇ, 1836ನೇ ಕ್ವಶನ್ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಒಂದು ಸಾರಿ ಇದೇ ಸದನದಲ್ಲಿ ನಾನು ಕ್ವಶನ್ ಮಾಡಿದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಉತ್ತರದ ಮೇಲೆ ಇವರು ತನಿಖೆ ಮಾಡಿ ಎನ್ಕ್ವೈರಿ ಮಾಡ್ತಕ್ಕಂಥ ಅದಕ್ಕೆ ಆದೇಶ ಕೂಡ ಕೊಟ್ಟಿದ್ರು. ವರ್ಷಗಳೇ ಕಳೆದ್ರೂ ಕೂಡ ನೈಸ್ ರಸ್ತೆಯಲ್ಲಿ ಏನು ನಾನು ಕೇಳಿದ್ದೆ, ನೈಸ್ ಬ್ರಿಡ್ಜ್ದು ಇದುವರೆಗೂ ಯಾವುದೂ ಕೂಡ ಆಕ್ಷನ್ ತೆಗೆದುಕೊಂಡಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಹೊಸೂರು ರೋಡಿಂದ ಮಾಗಡಿ ರೋಡ್ ಬರ್ತಕ್ಕಂಥ ಏನು ನೈಸ್ ರಸ್ತೆ ಇದೆ, ಸುಮಾರು 30-35 ವರ್ಷ ಆ ರಸ್ತೆ ಯಾರು ಜಮೀನ್ ಮಾಲೀಕರಿಗೆ ಇದುವರೆಗೂ ನಿವೇಶನವನ್ನು ಕೂಡ ಕೊಡಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಆಟಿಟ್ಯೂಡ್ ಯಾವ ತರ ಇದೆ ಈ ನೈಸ್ ಕಂಪನಿ ಮಾಲೀಕರದು ಅಂತ ಹೇಳಲಿಕ್ಕೆ ಈ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ದಿವಸಕ್ಕೆ ಸುಮಾರು 10 ಕೋಟಿ ಕಲೆಕ್ಷನ್ ಆಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ರೋಡು. ಇತ್ತೀಚಿನ ದಿವಸಗಳಲ್ಲಿ ಯಾಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನು ಓಡಾಡ್ತಕ್ಕಂಥ ರಸ್ತೆ ಇದು 10 ಕೋಟಿ ಕಲೆಕ್ಷನ್ ಆಗ್ತದೆ ಒಂದು ದಿವಸಕ್ಕೆ. ಇಷ್ಟು ಕಲೆಕ್ಷನ್ ಆದ್ರೂ ಆ ರೋಡ್ ಏನು ಅಡಚಣೆ ಇಲ್ಲ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ಗಳೇನಿದೆ, ಆಗ 25-30 ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು, ಒಂದು ಸ್ಕೂಟರ್ ಹೋಗೋಕ್ಕಾಗಲ್ಲ. ಒಂದು 8 ಬ್ರಿಡ್ಜ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ. ಪದೇ ಪದೇ ನೈಸ್ಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಸಹಕಾರಿ ನಮ್ಮ PW ಇವ್ರಿಗೂ ಮಾಡಿದ್ದೇನೆ. ಹಿಂದೆ SC ಮಾದೇವಪ್ಪನವರು ಇದು PW ಸಚಿವರಿದ್ದಾಗ ಇದೇ ಅಸೆಂಬ್ಲಿಲಿ ಸದನ ಸಮಿತಿನೂ ಕೂಡ ನಾನೇ ಮಾಡಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಸದನ ಸಮಿತಿಯಲ್ಲಿ ಜಯಚಂದ್ರ ಅವರು ಇದ್ದಾಗಲೂ ಕೂಡ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಅನಾನುಕೂಲ ಇದೆ ಅದನ್ನು ಮಾಡಿದ್ದೇವೆ. ಯಾವ ಕಾರಣಕ್ಕೂ ಇವರು ಸರ್ಕಾರ ಹೇಳಿದ್ರು ಇವರು ಕೇಳೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪಕ್ಕದಲ್ಲಿ 1700 ಎಕರೆ ಮೇಲೆ ಲೇಔಟ್ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 35 ವರ್ಷದಿಂದ ಅವರಿಗೆ ಹಣ ಕೊಡಲಿಲ್ಲ, ಆ ಲೇಔಟ್ ಮಾಡ್ತಾನೂ ಇಲ್ಲ. 30 ವರ್ಷದಿಂದ ರೈತರು ಬಹಳ ಸಮಸ್ಯೆ ಆಗಿದೆ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ಅಡಮೆಂಟ್ ಇರ್ತಕ್ಕಂಥ ಅವನು ಬಿಜೆಪಿ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗಿಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಜಮೀನು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 30 ವರ್ಷ ಲೀಸ್ಗೆ ಸರ್ಕಾರಿ ಜಮೀನನ್ನ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ 10 ಕೋಟಿ ಕಲೆಕ್ಷನ್ ಮಜಾ ಮಾಡ್ತಿದ್ದಾರೆ ನೈಸ್ ಕಂಪನಿಯವರು. ಒಂದೇ ಒಂದು ರಸ್ತೆ ಕೂಡ, ನೈಸ್ ರಸ್ತೆಯಲ್ಲಿ ಬ್ರಿಡ್ಜ್ ಕೂಡ ಮಾಡ್ತಾ ಇಲ್ಲ. ಇದ್ರಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಲೆಟರ್ ಕೊಟ್ಟಿದ್ದೀನಿ PW. ಈ ಲೆಟರ್ ಗಿಟ್ರಿಗೆ ಏನು ಆಗುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಏನು 30 ವರ್ಷ ಲೀಸ್ ಇದೆ ಅದನ್ನ ರದ್ದುಪಡಿಸಿ ಸರ್ಕಾರ ವಶಪಡಿಸಿಕೊಂಡ್ರೆ ಮಾತ್ರ ಈ ಬ್ರಿಡ್ಜ್ಗಳು ಏನಾದರೂ ಅನುಕೂಲ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. PW ಸಚಿವರು ಕೊಟ್ಟಂತ ಲೆಟರ್ಗೆ ಕಿಮ್ಮತ್ತು ಬೆಲೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ಕಾನೂನು ಪ್ರಕಾರ ಅವರಿಗೆ ಗೊತ್ತಿದೆ, ನೈಸ್ ರಸ್ತೆ ವೈಟ್ ಟಾಪಿಂಗ್ ಮಾಡಬೇಕಾಗ್ತದೆ. ವೈಟ್ ಟಾಪಿಂಗ್ ಮಾಡಾದ್ಮೇಲೆ ಈ ಎನ್ಹಾನ್ಸ್ಮೆಂಟ್ ರೈಸ್ ಮಾಡಬೇಕಾಗ್ತದೆ ಟೋಲ್ ಫೀಸ್ ನ ಸನ್ಮಾನ್ಯ ಅಧ್ಯಕ್ಷೆ. ಸರ್ಕಾರದ ಯಾವುದಕ್ಕೂ ಕಿಮ್ಮತ್ತಿಗೆ ಬೆಲೆ ಕೊಡೋದಿಲ್ಲ. ಯಾವ್ದು ಲೆಟರ್ ಕೊಟ್ರು ಒಂದು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಮಾಡಿಸ್ತಾನೆ, ಒಂದಕ್ಕೂ ಬೆಲೆ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಹೇಳಿದಂಗೆ ಅವರ ವ್ಯಾಪ್ತಿಯಲ್ಲಿ ಸುಮಾರು ಸೇತುವೆಗಳ ವಿಸ್ತೀರ್ಣ ಬಗ್ಗೆ ಅವರ ಪ್ರಮುಖವಾಗಿರುವಂಥ ವಿಚಾರ. ಪೆರಿಪೆಲ್ ರಸ್ತೆಗೆ 37 ಸೇತುವೆಗಳ ವಿಸ್ತೀರ್ಣ ಅವಶ್ಯಕತೆ ಇದೆ. ಇನ್ನು ಎಕ್ಸ್ಪ್ರೆಸ್ ವೇಗೆ 5 ಸೇತುವೆಗಳ ವಿಸ್ತೀರ್ಣ ಅವಶ್ಯಕತೆ ಇದೆ. ಅವರು ಜನದಟ್ಟಣೆ ಬಗ್ಗೆ ಕೇಳಿದರೆ ಅದು ನಿಜ, ಅದು ಜನದಟ್ಟಣೆ ಆಗ್ತಾ ಇದೆ. ಅವರ ಪ್ರಮುಖವಾಗಿರುವಂಥ ವಿಚಾರ ಇದೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ಬಂದ ಮೇಲೆ 2 ಸಭೆ ಆಗಿ ಟೆಕ್ನಿಕಲ್ ಕಮಿಟಿ ಅವರು ನೈಸ್ ರಸ್ತೆಗೆ, ನೈಸ್ ಕಂಪ್ನಿಗೆ ಪತ್ರವನ್ನು ಬರೆದೀವಿ. 18/9/24 ಅಂದರೂ ಪತ್ರ ಬರಲಾಗಿದೆ. ಕಳೆದ ವರ್ಷ 2 ವರ್ಷ ಹಿಂದೆ ಬರೆದಿದ್ದೀವಿ, ಮತ್ತೊಂದು ಸಾರಿ ಬರೆದಿದ್ದೀವಿ. ಸದಸ್ಯರು ಹೇಳ್ದಂಗೆ ಕಂಪ್ನಿಯಿಂದ ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ರೆಸ್ಪಾನ್ಸ್ ಅಥವಾ ನಾವು ಹೇಳುವಂಥ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ತಮಗೆ ಗೊತ್ತಿರೋಂಥ ವಿಚಾರ, ತಾವು ಭಾಳ ಹತ್ತಿರದಿಂದ ಅದನ್ನು ನೋಡಿದ್ರಿ. ಇದನ್ನೆಲ್ಲ ಗಮನಿಸಿ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಒಂದು ಸಂಪುಟ ಸಭೆ ಉಪಸಮಿತಿಯನ್ನು ನೇಮಿಸಿದ್ದಾರೆ ನೈಸ್ ರಸ್ತೆ ಬಗ್ಗೆ. ಗೃಹ ಸಚಿವರು ಅಧ್ಯಕ್ಷಿದ್ದಾರೆ, ನಾನು ಕೂಡ ಆ ಸಮಿತಿಯಲ್ಲಿದ್ದೀನಿ. ಅಂತಿಮವಾಗಿ ಏನು ಮಾಡಬೇಕಂತ ಕೇಳಿದ್ದಾರೆ ನಮಗೆ. ಅದನ್ನು ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಕ್ಲೋಸ್ ಮಾಡಬೇಕಾ,
ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾ? ಟೋಲ್ ಬಗ್ಗೆ ಸಮಸ್ಯೆ ಇದೆ, ಅವರು ನಮ್ಮನ್ನು ಕೇಳದೆ ಹೆಚ್ಚಿಗೆ ಮಾಡ್ತಾರೆ. ಬೇರೆ ಅವ್ರು ಹೇಳ್ದಂಗೆ ನಾವೇನೋ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾರೆ. ಭಾಳ ಸಮಸ್ಯೆ ಇರೋದ್ರಿಂದ ಅಂತಿಮವಾಗಿ ನಾವೊಂದು ವರದಿಯನ್ನು ಕೊಡ್ತಾ ಇದ್ದೀವಿ. ಅದು ವರದಿ ಆದಮೇಲೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆ. ಈಗ ಗೃಹ ಸಚಿವರಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಸನ್ಮಾನ್ಯ ಕ್ಯಾಬಿನೆಟ್ ಅಲ್ಲಿ. ಅಟ್ಲೀಸ್ಟ್ ಯಾರ ನೈಸ್ ರೋಡಲ್ಲಿ ನಾನು ಬರ್ತೀನಿ, ಯಲಹಂಕ ವಿಶ್ವನಾಥ್ ಬರ್ತಾರೆ, ಸತೀಶ್ ಶೆಟ್ಟಿ ಬರ್ತಾರೆ, ಒಂದು 7-8 ಜನ MLAಗಳು ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅವ್ರೆಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಏನಿದು ನೈಸ್ ಬಗ್ಗೆ ಅಂತ ಕೇಳಿದ್ರೆ ನಾವು ಹೇಳಲಿಕ್ಕೆ ಅದಾಗ್ತದೆ. ನಮ್ಗೆ ಯಾರಿಗೂ ನೋಟಿಸು ಕೊಡೋದಿಲ್ಲ. ಯಾಕೋಸ್ಕರ ಗೃಹ ಮಂತ್ರಿಗಳು ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ. ಹೇಳಬೇಕು ಅಂತಂದ್ರೆ ನಾನು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಇದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಯಾರು ಕ್ಯಾಬಿನೆಟ್ ಅಲ್ಲಿ ಕಾರಜೋಳನ ಅಧ್ಯಕ್ಷರು ಮಾಡಿದ್ರು, ಒಂದೇ ಒಂದು ಮೀಟಿಂಗ್ ಕೂಡ ಮಾಡ್ಲಿಕ್ಕೆ ಹೆದರ್ತಿದ್ರು ನೈಸ್ ವಿರುದ್ಧ. ಅದಾದ್ಮೇಲೆ CC ಪಾಟೀಲ್ PW ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಯ್ತು. ಆದ್ರೂ ಅವ್ರ ಕ್ಯಾಬಿನೆಟ್ ಸಬ್ ಕಮಿಟಿಲಿ ನೈಸ್ ಪರ ಮಾತಾಡ್ತಕ್ಕಂಥದಕ್ಕೂ ಮೀಟಿಂಗ್ ಮಾಡ್ತಾ ಇರಲಿಲ್ಲ. ಈ ತರ ಅವಶ್ಯಕತೆ ಇದ್ದಂತ ಅಡಮೆಂಟ್ ಇರತಕ್ಕಂಥದ್ರಲ್ಲಿ ಆ ಲೇಔಟ್ 1700 ಎಕರೆ 30 ವರ್ಷ ಆಗಿದೆ ಮೇಲೆ ಅಧ್ಯಕ್ಷ, ಇವತ್ತು 7-8 ಕೋಟಿ ಬೆಲೆ ಬಾಳ್ತದೆ. ಅದನ್ನಾರ ಕೈ ಬಿಡಿಸಿ ಅದಕ್ಕೆ ಯಾವ್ದಾದ್ರು ಒಂದು ಮಾಡಿದ್ರೆ 30 ವರ್ಷ ಲೀಸ್ ಮುಗ್ದಿರೋದ್ರಿಂದ ಅಲ್ಲಿ ರಿನ್ಯೂವಲ್ ಮಾಡಿಸ್ಬೇಡಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರೇ. ಯಾರ ಮಾತು ಕಿಮ್ಮತ್ತು ಕೊಡೋದಿಲ್ಲ ಅವನು. ಅದು ಕ್ಯಾನ್ಸಲ್ ಮಾಡಿದ್ರೆ ತೆಗೆದುಕೊಳ್ಳಿ, ಎಲ್ಲ ಅನುಕೂಲ ಆಗ್ತದೆ. ಅಧ್ಯಕ್ಷರೇ, ಸಮಿತಿ ಮುಂದೆ ಅವ್ರಿಗೊಂದು ಅವಕಾಶ ಕೊಡ್ತೀವಿ. ಏನು ಸಂಬಂಧಪಟ್ಟ 7 ಜನ MLAಗೆ ಒಂದು ಅಧ್ಯಕ್ಷ ರಿಕ್ವೆಸ್ಟ್ ಮಾಡಿ ಅವ್ರನ್ನು ಕರೆಸಿ ಅವರ ಅಭಿಪ್ರಾಯ ಪಡೆದ ನಂತರ ನಾವು ಮುಂದೆ ವರದಿಯನ್ನು ಕೊಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.